ಹೀಗೆ ಬಿಜೆಪಿಯವರೆಲ್ಲ ಕಾಂಗ್ರೆಸ್ನವರ ಕುರ್ಚಿ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಬಿಜೆಪಿಯಲ್ಲಿ ಒಂದು ಕುರ್ಚಿ ಅಲುಗಾಡ್ತಾ ಇದೆ. ಕುರ್ಚಿಗಳನ್ನು ಅಲುಗಾಡಿಸುವ ಕೆಲಸ ನಡೀತಿದೆ. ಹೊಸ ಹೊಸ ದಾಳಗಳನ್ನು ಉಳಿಸುವ ಪ್ರಯತ್ನ ಕಮಲಪಾಳ್ಯದಲ್ಲೂ ನಡೀತಾ ಇದೆ. ಅದನ್ನು ನಿಮಗೆ ಎರಡನೇ ಸುದ್ದಿಯಲ್ಲಿ ಹೇಳ್ತೀನಿ. ದೊಡ್ಡ ಸ್ಥಾನ ಕೊಟ್ಟರೆ ಬಿಜೆಪಿಗೆ ಯತ್ನಾಳ್ ವಾಪಸ್. ಬಿಜೆಪಿ ರಾಜ್ಯಾಧ್ಯಕ್ಷ ಅಥವಾ ವಿಪಕ್ಷ ನಾಯಕ ಸ್ಥಾನದ ಮೇಲೆ ಕಣ್ಣು. ಆರ್ ಅಶೋಕ್ ಜೊತೆಗಿನ ಕ್ಲೋಸ್ ಡೋರ್ ಸೀಕ್ರೆಟ್ ಔಟ್. ಇದುವೇ ಚಿತ್ರರಂಗದ ಎರಡನೇ ಸ್ಟೋರಿ. ವಾಪಸ್ ಯತ್ನಾಳ್. ಯತ್ನಾಳ್ ಅವರಿಗೆ ಬಿಜೆಪಿಯಿಂದ ಹೊರ ಹೋಗುವುದು ಮತ್ತು ಒಳ ಬರುವುದು ಇದೆರಡೂ ಕೂಡ ಬಹಳ ಸಲೀಸು ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಈ ಹಿಂದೆಯೂ ಕೂಡ ಅವರು ಹೊರ ಹೋಗಿದ್ದಾರೆ, ಮತ್ತೆ ಒಳ ಬಂದಿದ್ದಾರೆ. ಹೊರ ಹೋಗಿದ್ದಲ್ಲ, ಅವ್ರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಎರಡೆರಡು ಬಾರಿ ಉಚ್ಚಾಟನೆ ಮಾಡಲಾಗಿತ್ತು. ಮತ್ತೆ ವಾಪಸ್ ಪಕ್ಷಕ್ಕೆ ಬಂದು ಸೇರಿಸ್ಕೊಂಡಿದ್ದಾರೆ. ಈಗಲೂ ಅಂಥದ್ದೇ ವಾತಾವರಣದ ಬಗ್ಗೆ ಯತ್ನಾಳ್ರು ಮಾತನಾಡಿದ್ದಾರೆ. ಆದರೆ ಯತ್ನಾಳ್ರ ಪ್ರಕಾರ ವಾಪಸ್ ಆಗೋದಕ್ಕೆ ಅವ್ರದ್ದೊಂದಿಷ್ಟು ಷರತ್ತುಗಳಿದ್ದಾವೆ. ಆ ಷರತ್ತುಗಳನ್ನು ಬಿಜೆಪಿ ಒಪ್ಪುಗೊಳ್ಳುತ್ತಾ ವಾಪಸ್ ಯತ್ನಾಳ್ ಅನ್ನುವಂಥದ್ದು ಹೇಗಾಗುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಬಿಜೆಪಿಗೆ ಮತ್ತೆ ವಾಪಸ್ ಆಗ್ತಾರಾ ಯತ್ನಾಳ್ ಅನ್ನುವಂಥ? ಯಾಕಂದ್ರೆ ಯತ್ನಾಳ್ರು ಬಿಜೆಪಿಯಲ್ಲಿದ್ದಾಗ ಹೇಗೆ ವಿಜೇಂದ್ರ ಅವರಿಗೆ ಬೈತಿದ್ರು, ಯತ್ನಾಳ್ರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದ ನಂತರವೂ ಕೂಡ ಬೈತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳಿಲ್ಲ, ಅದರಲ್ಲಿ ಯಾವುದೇ ರೀತಿಯಂಥ ವ್ಯತ್ಯಾಸಗಳಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾ ಇರೋದೇ, ನಾನು ಅಂಥದಕ್ಕೆಲ್ಲ ಭಯ ಪಡೋ ಮಗನೇ ನಾನಲ್ಲ ಅಂತ ಕೇಳ್ಕೊತಾರೆ. ಇದು ಅವ್ರದೇ ಧಾಟಿಯಲ್ಲಿ ಹೇಳ್ತಾ ಹೋದ್ರೆ ಇನ್ನೂ ಬಹಳ ವಿಪರೀತವಾದಂತಹ ಮಾತುಗಳು ಇದ್ದಾವೆ. ಆದರೆ ಘರ್ವಾಪ್ಸಿ ಬಗ್ಗೆ ಬಿಜೆಪಿಯ ಉಚ್ಚಾಟಿತ ಶಾಸಕರೇ ಸುಳಿವನ್ನು ಕೊಡ್ತಾ ಇದ್ದಾರೆ. ಬೇರೆ ಯಾರು ಹೇಳ್ತಾ ಇಲ್ಲ, ಅವರೇ ಸುಳಿವು ಕೊಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಅಥವಾ ವಿಪಕ್ಷ ನಾಯಕನ ಸ್ಥಾನಕ್ಕೆ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಎಲ್ಲಿವರೆಗೆ ಅಂದರೆ ಮುಂದಿನ ಮುಖ್ಯಮಂತ್ರಿಯಾಗಿ ನನ್ನನ್ನು ಘೋಷಣೆ ಮಾಡಿದರೆ ನಾನು ಬರ್ತೀನಿ ಅನ್ನೋಂಥ ರೀತಿಯಲ್ಲಿ ಅವರು ಮಾತನಾಡ್ತಾರೆ. ಮೊನ್ನೆ ಆರ್ ಅಶೋಕ್ ಅವ್ರ ಜೊತೆಗೆ ಕೂತ್ಕೊಂಡು ಮಾತನಾಡ್ತಾ ಇದ್ರು. ಸಹಜವಾಗಿಯೇ ಒಂದಿಷ್ಟು ಕುತೂಹಲಗಳಿದ್ವು. ಆದರೆ ಆ ಮೀಟಿಂಗಲ್ಲಿ ನಿಜಕ್ಕೂ ಇಷ್ಟೆಲ್ಲ ಡೀಟೇಲ್ ಆಗಿ ಚರ್ಚೆ ಆಗಿದೆಯಾ, ಇದರ ಹೊರತಾಗಿ ಪ್ರತ್ಯೇಕವಾದಂಥ ಸಭೆ ಆಗಿದೆಯಾ ಅನ್ನುವಂಥದ್ರ ಬಗ್ಗೆ ಅನುಮಾನ ಇದ್ದೇ ಇದೆ. ಆದರೆ ಯತ್ನಾಳ್ರು ಮಾತ್ರ ತಮ್ಮ ವ್ಯಾಖ್ಯಾನವನ್ನು ಮುಂದುವರಿಸಿದ್ದಾರೆ. ಯತ್ನಾಳ್ ಘರ್ವಾಪ್ಸಿ ಆಗತ್ತಾ ಅಂತ ಹೇಳಿ. ಯಾಕಂದರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ರು ಯತ್ನಾಳ್. ಈಗ ಅವರು ಘರ್ವಾಪ್ಸಿಗೆ ರೆಡಿಯಾದಂತೆ ಭಾಸವಾಗ್ತಾ ಇದೆ. ನಾನು ಶಾಸಕನಾಗಿಯೇ ವಾಪಸ್ ಹೋಗೋದಿಲ್ಲ, ಬರೇ ಶಾಸಕನಾಗಿ ಮತ್ತೆ ಅವರಿಗೆ ಬಿಜೆಪಿ ಬರೋದಕ್ಕೆ ಮನಸ್ಸಿಲ್ಲ. ಮೊನ್ನೆ ಅವರು ಸದನದಲ್ಲೂ ಕೂಡ ಹೇಳ್ತಿದ್ರು, ನಾನು ನನ್ನದೇ ಸ್ವಂತ ಪಕ್ಷದಿಂದ ಗೆದ್ದು ಮತ್ತೆ ಬರ್ತೀನಿ ನಾನು ಅಂತ ಹೇಳ್ತಾ ಇದ್ರು. ಹೀಗಿರುವಾಗ ನಂಬರ್ 1 ಅಥವಾ ನಂಬರ್ 2 ಸ್ಥಾನ ಕೊಟ್ಟರೆ ಬಿಜೆಪಿಗೆ ವಾಪಸ್. ಇದು ಅವರ ಷರತ್ತುಗಳು. ನಂಬರ್ 1 ಅಂದರೆ ಯಾವುದು, ನಂಬರ್ 2 ಅಂದರೆ ಯಾವುದು ಅನ್ನೋದನ್ನ ಯತ್ನಾಳ್ರು ಹೇಳ್ತಿರೋದು. ಅವರ ಪ್ರಕಾರ ಅವರು ಬಹುತೇಕ ಬಿಜೆಪಿ ರಾಜ್ಯಾಧ್ಯಕ್ಷ ಅಥವಾ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಅವರು ಕಣ್ಣಿಟ್ಟಿರುವಂಗೆ ಗೋಚರಿಸಿದ್ದಾರೆ. ಮೊನ್ನೆ ಸ್ವತಃ ಸ್ವಯಂ ಪ್ರೇರಿತ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಅವರು ಸ್ವಯಂ ಪ್ರೇರಿತ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಸದನದೊಳಗಡೆ. ನಾನೇ ಆ್ಯಕ್ಚುಲಿ ಅಧಿಕೃತ ವಿರೋಧ ಪಕ್ಷದ ನಾಯಕ ಇಲ್ಲಿ, ನನಗೆ ಅಲ್ಲಿ ಡೆಪ್ಯೂಟಿ ಸ್ಪೀಕರ್ ಅವರ ಪಕ್ಕದಲ್ಲಿ ಒಂದು ಚೇರ್ ಹಾಕ್ಕೊಡ್ರಿ ಎಂದು ಕೇಳ್ತಾ ಇದ್ರು. ಅದು ಹೇಗೆ ಚೇರ್ ಹಾಕ್ಕೊಡೋದು ಅಂತೇಳಿ ಯತ್ನಾಳ್ರದ್ದೇ ಹೊಸ ಐಡಿಯಾ ಈ ರೀತಿಯಾಗಿ ಹೇಳ್ತಾ ಇದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಅಥವಾ ವಿಪಕ್ಷ ನಾಯಕ. ಮೊನ್ನೆ ಅಷ್ಟೇ ಆರ್ ಅಶೋಕ್ ಜೊತೆಗೆ ಕ್ಲೋಸ್ ಡೋರ್ ಮೀಟಿಂಗ್ ಕೂಡ ಒಂದು ನಡೆದಿತ್ತು ಅಂತ ಹೇಳಿ. ಆ ಸಂದರ್ಭದಲ್ಲಿ ಅಶೋಕ್ ಅವರು ಇವರಿಗೆ ಆಫರ್ ಮಾಡಿದ್ದಾರೆ ಅನ್ನುವಂಥದ್ದು ಯತ್ನಾಳ್ರ ಕಡೆಯಿಂದ ಸಿಗ್ತಾ ಇರುವಂಥ ಒಂದು ಮಾಹಿತಿ. ಯತ್ನಾಳ್ರು ಏನು ಹೇಳ್ತಾರೆ ಅನ್ನೋದು ತೋರಿಸ್ತೀವಿ ನೋಡ್ರಿ. ಅಶೋಕರ ಇದರಲ್ಲಿ ಒಂದು 4-5 ಶಾಸಕರು ಬಂದು ಮುಂದಿನ ದಿವಸಗಳಲ್ಲಿ ನಿಮ್ಮ ಪಕ್ಷಕ್ಕೆ ಬರಬೇಕು, ಯಾಕಂದರೆ ಪಕ್ಷದಲ್ಲಿ ಉತ್ಸಾಹ ಇಲ್ಲ, ಕಾರ್ಯಕರ್ತರ ಉತ್ಸಾಹ ಇಲ್ಲ. ನಿನ್ನೆ ನಡೆದಂಥ ರೈತ ಸಮಾವೇಶದಲ್ಲಿ 1000 ಜನನೂ ಸೇರಲಿಲ್ಲ, ಎಲ್ಲ ಕುರ್ಚಿಗಳು ಖಾಲಿ. ಹಿಂಗಿರೋದ್ರಿಂದ ನೀವು ಹೋದಲ್ಲೆಲ್ಲ ಸಾವಿರಾರು ಜನ ಕೂಡ್ತಾರೆ. ವಿಜೇಂದ್ರ ಹೇಳಿದ್ದಲ್ಲ ನನ್ನ ಬಗ್ಗೆ ದಿಲ್ಲಿಯಲ್ಲಿ, 50 ಜನ ಕೂಡಿದ್ರು ಯತ್ನಾಳ್ ಓಡಿ ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ. ನನಗೆ 50 ಜನ ಇಲ್ಲ, ಮಿನಿಮಮ್ 5,000 to 10,000 ಜನ ಸೇರ್ತಾರೆ. ಅದಕ್ಕೆ ನಿಮ್ಮದು ಜನಪ್ರಿಯತೆ, ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗಿದೆ ರಾಜ್ಯದಲ್ಲಿ, ನೀವು BJP ಜೊತೆಗೆ ಬರಬೇಕಂತೇಳಿ ಅವರು ಹೇಳಿದ್ರು. ನಾ ಹೇಳಿದೆ, ಸುಮ್ಮನೆ ಒಬ್ಬ MLA ಆಗಿ ಬರ್ಲಿಕ್ಕೆ ಈಗ ಬರೋದಿಲ್ಲ. ನನಗೊಂದು ಇಂಥದಕ್ಕೆ ಪ್ರಾಮಿಸ್ ಮಾಡಿದ್ರೆ ಬರ್ತೀನಿ, ಯಾಕಂದ್ರೆ ಇಲ್ಲ ಪ್ರಾಮಿಸ್ ಡಿಮ್ಯಾಂಡ್ ಏನು, ನಂಬರ್ 1 ಹುದ್ದೆ ಕೊಡಬೇಕು ರಾಜ್ಯದಾಗ. ಡಿಮಾಂಡ್ CM ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ, ಮುಂದೆ CM. ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ ಬಗ್ಗಿಸಿಲ್ಲ, ಸುಮ್ಮನೆ ಮತ್ತೆ ಹಿಂದಿನ ಸೀಟ್ನಾಗ ಕುಂಡ್ರೋದಾಗ ಕೂತ್ರ ಮುಂದೆ ಕುಂಡ್ರೋದು, ಇಲ್ಲಕಂದ್ರೆ ಹಿಂಗೆ ಹೋಗಿ JCB ಪಾರ್ಟಿ ಮಾಡ್ತಾರೆ. ಹೀಗೆ ಯತ್ನಾಳ್ರು ನೇರವಾಗಿ ಅವರ ಮಾತುಗಳಲ್ಲಿ ಯಾವುದೇ ರೀತಿ ಅಂತ ನೋಡಿ,
ಇಂಥ ಕಂಡೀಷನ್ಗಳನ್ನು ಮಾಧ್ಯಮದ ಮುಂದೆಯಲ್ಲಿ ಚರ್ಚೆ ಮಾಡಿ ಅದು ಪಕ್ಷ ಅದನ್ನು ಸ್ವೀಕರಿಸುವಂತಹ ಕಾಲದಲ್ಲಿ ಇದೆಯಾ ಬಿ ಜೆ ಪಿ ಅನ್ನುವಂಥದ್ದು ಒಂದು ಸಾಮಾನ್ಯ ಕುತೂಹಲದ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಭಾರತೀಯ ಜನತಾ ಪಕ್ಷ ಇವತ್ತು ದೇಶದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ, ರಾಷ್ಟ್ರೀಯ ಪಕ್ಷ, ಬಹಳ ಬಲಿಷ್ಠವಾದಂಥ ಹೈಕಮಾಂಡ್ ಇರತಕ್ಕಂಥ ಪಕ್ಷ. ಆದರೆ ಅದಕ್ಕೆ ಹಾಕುವ ಷರತ್ತುಗಳನ್ನು, ಹೀಗೆ ಬಹಿರಂಗ ಷರತ್ತುಗಳನ್ನು ಏನಾದರೂ ಸ್ವೀಕರಿಸಿ ಆ ಪಕ್ಷ ಯತ್ನಾಳರನ್ನು ಮತ್ತೆ ವಾಪಸ್ ಕರೆಸ್ಕೊಳ್ಳುವಂತಹ ಕೆಲಸ ಆಗತ್ತಾ, ಈ ಅನುಮಾನ ಇದ್ದೇ ಇದೆ. ಇದರ ಬಗ್ಗೆ ಅನುಮಾನಗಳು ಇದ್ದೇ ಇದ್ದಾವೆ. ಅದೇ ಓಕೆ, ಬಟ್ ಅವರ ಮನಸ್ಸಿನಲ್ಲಿ ಏನಿದೆ ಅದನ್ನು ಅವರು ಮುಕ್ತವಾಗಿ ಹೇಳಿದ್ರು. ಅವರಲ್ಲಿ ಯಾವುದೇ ರೀತಿಯ ಮುಚ್ಚುಮರೆಗಳಿಲ್ಲ. ಜನರ ಹತ್ರ ಮುಚ್ಚುಮರೆ ಇಟ್ಟು ಕ್ಲೋಸ್ ಡೋರ್ ಒಳಗಡೆ ನಾನು ಇಷ್ಟೇ ಮಾತಾಡಿದ್ದೀನಿ, ಅದರ ಹೊರಗಡೆ ಹೇಳಲ್ಲ ಅಂತ ಹೇಳೋ ರೀತಿಯಲ್ಲಿ ಯತ್ನಾಳರು ತಮ್ಮ ಧೋರಣೆಯನ್ನು ತಾಳಿಲ್ಲ. ಅದಕ್ಕಾಗಿ ಅವ್ರನ್ನ ಮೆಚ್ಚಬೇಕು. ಆದರೆ ಮುಂದುವರೆದವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. CM ಕುರ್ಚಿ ಕದನದ ಸಮಯದಲ್ಲಿ ಬಿಗ್ ಟ್ವಿಸ್ಟ್ ಅನ್ನು ಯತ್ನಾಳರು ಕೊಟ್ಟಿದ್ದಾರೆ. ಇದು ವಿಶೇಷವಾಗಿ DK ಶಿವಕುಮಾರ್ ಅವರನ್ನ BJPಗೆ ಸೆಳೆಯೋದಕ್ಕೆ ಪ್ರಯತ್ನ ನಡೆದಿತ್ತಂತೆ, ಅವ್ರನ್ನ ಕರ್ಕೊಂಡು ಬರೋ ಪ್ರಯತ್ನ ನಡೆದಿದ್ದಂತೆ. ಈ ಬಗ್ಗೆ BJPಯ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗೋದಕ್ಕೆ ಪ್ಲಾನ್ ಮಾಡಿದ್ದರು, ಅಂದರೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಕೆಲಸಕ್ಕೆ ಪ್ರಯತ್ನ ನಡೆದಿತ್ತು. ಹೀಗಾಗಿ ಶಿವಕುಮಾರ್ ಅವರನ್ನ BJPಗೆ ಸೆಳೆಯೋದಕ್ಕೆ ಯತ್ನವೂ ಕೂಡ ನಡೆದಿತ್ತು ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಅಮಿತ್ ಶಾ ಬಳಿಯಲ್ಲಿ DK ಶಿವಕುಮಾರ್ ಕರೆದೊಯ್ದು ಮಾತುಕತೆಯನ್ನು ನಡೆಸಲಾಗಿದೆ. ಅಮಿತ್ ಶಾ ಅವರ ಬಳಿಗೆ ಶಿವಕುಮಾರ್ ಅವ್ರನ್ನೇ ಕರ್ಕೊಂಡು ಹೋಗಿದ್ದಾರೆ. ದೆಹಲಿಯಲ್ಲೇ ಈ ಕುರಿತಂತೆ ಪ್ರಯತ್ನಗಳನ್ನು ನಡೆಸಲಾಗಿತ್ತು ಅಂತೇಳಿ ಯತ್ನಾಳರು ಹೇಳ್ತಾ ಇದ್ದಾರೆ. ಆದರೆ ವಿಜೇಂದ್ರ ಪ್ರಯತ್ನವನ್ನು BJP ಹೈಕಮಾಂಡ್ ತಿರಸ್ಕರಿಸಿತ್ತು. ಇದು ವಿಜೇಂದ್ರ ಅವರ ನಾಯಕತ್ವದ ಬಗ್ಗೆ ಯತ್ನಾಳರಿಗಿರುವಂತಹ ಸಿಟ್ಟನ್ನು ಕೂಡ ತೋರಿಸ್ತಾ ಇದೆ. BJP ನಾಯಕರೇ ಈ ಬಗ್ಗೆ ನನಗೆ ಮಾಹಿತಿ ನೀಡಿದ್ದಾರೆ ಅಂತ ಹೇಳಿ ಯತ್ನಾಳರು ತಮ್ಮ ಸೋರ್ಸಸ್ ಅನ್ನ ರಿವೀಲ್ ಮಾಡಿದ್ದಾರೆ. ಯತ್ನಾಳರ ಮಾತನ್ನು ತೋರಿಸಿ. ಡಿನ್ನರ್ ಪಾರ್ಟಿ ನಿತ್ಯಲ್ಲ, ಡಿನ್ನರು ಹೊರಗೂ ನಡೆದದ, ಇಲ್ಲಿ ಇನ್ನರ್ನು ನಡೆದದ. ಡಿನ್ನರು ಹೊರಗಾಯ್ತು, ಈ ಸದನದಾಗ ನಾವು ನೋಡ್ಲಾಕತ್ತೀವಿ. ಇನ್ನರ್ನು ಗುಂಪಾಗ ಅಲ್ಲೆಲ್ಲೆಲ್ಲೆಲ್ಲೆ ಶಾಸಕರನ್ನು ತಗೊಂಡು ಮಾತಾಡೋದು, ವಿಶ್ವಾಸ ಗಳಿಸಲಿಕ್ಕೆ DK ಶಿವಕುಮಾರ್ ಅವರು ಒಂದು ಗುಂಪು ತೊಗೊಂಡು ಅವ್ರು ಅಡ್ಡಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಒಂದು ಗುಂಪು ಅಲ್ಲೆಲ್ಲಿ ಕೂತು ಒಳಗೆ ಇನ್ನರ್ ಪಾರ್ಟಿ ನಡೆದಿದೆ, ಡಿನ್ನರ್ ಪಾರ್ಟಿ ನಡೆದಿದೆ. ಅಂದರೆ ಯಾವುದೂ ಶಾಂತಿಯಾಗಿಲ್ಲ. ಇದೇನೋ ಭಾಳ ಅವರು ಕಾಂಗ್ರೆಸ್ನ ಕೆಲವೊಂದು ಶಾಸಕರು ಹೇಳೋ ಪ್ರಕಾರ 19ಕ್ಕೆ ಏನು ದಿಲ್ಲಿ ಕರೆದಾರೆ ಅವತ್ತೇ ಸ್ಫೋಟ ಆಗ್ತದೆ, ಏನಾದರೂ ಒಂದು ಭಿನ್ನಮತ ಅನ್ನುವಂಥದ್ದು ಅವರು ಕಾಂಗ್ರೆಸ್ನ ಶಾಸಕರೇ ಹೇಳುವಂಥ ರೀತಿಯಲ್ಲಿ ಭಾಳ ದೊಡ್ಡ ಚರ್ಚೆ ವಿಧಾನಸಭೆ ಒಳಗೂ ನಡೆದಿದೆ, ತೋಟದ ಮನೆಗಳಲ್ಲಿ ನಡೆದಿದೆ. ಅದು ನೋಡಿ, ಹಿಂದೆ ಒಂದು ಪ್ರಯತ್ನ ಮಾಡಿದ್ರು, ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು. ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡೋದಿಲ್ಲ ಅಂತೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು. ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ BJP ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಈಗ ಅವರಲ್ಲೇ ಹೆಚ್ಚು ಶಾಸಕರನ್ನ ಬೆಂಬಲ ತಗೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ಬೇಕಂತ ಅವ್ರ ಚರ್ಚೆ. ವಿಜೇಂದ್ರ ರೋಲ್ ಏನಾದ್ರು ಆಗಬೇಕು, ಮತ್ತು ಉಪಮುಖ್ಯಮಂತ್ರಿ ಆಗಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರ್ಸ್ಬೇಕಂತ ಬಿಟ್ಟು ಪಾಪ ಏನು ಅವ್ರು ಹಣ ದುಡ್ಡು ಹೊಡೆದು ಬಿಟ್ಟರೆ ಅವ್ರಿಗೇನು ಎಲ್ಲ ಸುಳ್ಳು. ರೈತ ನಾಯಕನೂ ಅಲ್ಲ, ಯಾವ ಸುಡುಗಾಟ ನಾಯಕನೂ ಅಲ್ಲ. ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ BJP ಬಲ್ಲ ಮೂಲಗಳೇ ಹೇಳ್ಯಾವ. ನನಗೆ ಹೇಳದ ಮ್ಯಾಗನೇ ನಾವು ಮಾತಾಡ್ತಾ ಇದ್ವಿ.